ದಿನಾಲಿದ್ದೇ ಬಿಸ್ಕೆಟ, ಇವತ್ತಾದ್ರೂ ಕವ್ವ ತಗೊಂಡು ಬಾರಪ್ಪ. ಸರಿ ಮಗನೇ, ತರ್ತೀನಿ ಬಿಡು. ಅಪ್ಪ ಮರಿಬೇಡಪ್ಪ. ಆಯಿತು, ಖಂಡಿತ ತರ್ತೀನಿ ಮಗನೇ. ಅಮ್ಮ, ಅಪ್ಪ ಇವತ್ತು ಕವ್ವ ತಗೊಂಬರ್ತಂತ ಹೇಳಿದ್ರು. ಹೌದಾ ಮಗ್ನೆ? ಅಮ್ಮ, ನಾನು ಆಟ ಆಡಕ್ಕೆ ಇವಾಗ ಯಾಕೆ ದುಡ್ಡು? ಸ್ವಲ್ಪ ಕೆಲಸ ಇದೆ. ಮಗ ಬೇರೆ ಕವ್ವ ಬೇಕಂತ ಕೇಳ್ತಾ ಇದ್ದಾನೆ. ನೋಡಿ, ಸುಮ್ಮನೆ ಅನಾವಶ್ಯಕತೆ ಇಲ್ಲದೆ ಖರ್ಚು ಮಾಡಬೇಡ. ಸರಿ ಸರಿ ಆಯಿತು. ಬಾ, ಬಂದು ರೊಟ್ಟಿ ತಿನ್ಕೊಂಡು ಹೋಗು. 10 ನಿಮಿಷ ಬರ್ತೀನಿ ಇವಾಗ. ಹೆಲ್ಮೆಟ್ ತಗೊಳ್ಳೋಣಂತೀಯ? 2 ನಿಮಿಷಕ್ಕೆ ಹಾಕ್ಬಿಡು, ಹೋಗ್ಬರೋಣ. ಇವತ್ತಾದ್ರೂ ಕವ್ವ ತಗೊಂಡು ಬಾರಪ್ಪ. ಅಪ್ಪ ಮರಿಬೇಡಪ್ಪ. ಎಷ್ಟು ಕೊಡ್ಬೇಕಣ್ಣ? 20 ರೂಪಾಯಿ. ಸರಿರೋ, ಏನ್ ನೋಡ್ತಿದ್ದೀರಾ ಇಲ್ಲಿ? ತೆಗಿರಪ್ಪ, ಹಿಂದೆ ಸರಿ. ಬರೀ ಕವ್ವ ಮಾತ್ರ ಇದೆ, ಮಲ್ಲಿಗೆ ಹೂವು ಇಲ್ಲ. ಪಕ್ಕ ಹೆಂಡತಿ ಮಾತ್ರ ಅಲ್ಲ. ಮೋಸ್ಟ್ಲಿ ಮೋಕೋಸ್ರ ಇರ್ಬೋದೇನು ಸರ್? ಆಂಬ್ಯುಲೆನ್ಸ್ ಬರಕ್ಕೆ ಹೇಳಿ. ಹಲೋ ಹಲೋ, ನಿಮ್ಮ ಯಜಮಾನ್ರಿಗೆ ಹಾ ಏನಾಯ್ತು? ನಿಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಯ್ತಮ್ಮ, ಬೇಗ ಹಾಸ್ಪಿಟ್ಲಿಗೆ ಬಮ್ಮ. ನಡ್ರ ನಡ್ರ, ಸಾಬ್ರು ಬರ್ತದೆ ನಡ್ರ. ಇಂಗ್ಲೀಷ್ನಾಗ ಹೇಳ್ಬೇಕಾ? ನಡ್ರ ನಡ್ರ. ಇಲ್ಲೊಂದು ಆಕ್ಸಿಡೆಂಟು ಸ್ಪಾಟ್ ಔಟು, ಏನೋ ಆದರೆ ಸಮಾಧಾನಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀನಿ. ಇನ್ನೇನು ಪೋಸ್ಟ್ಮಾರ್ಟಮ್ ಮುಗಿಯುತ್ತೆ, ಬಂದೇ ಬಿಡ್ತೀನಿ. ಆಯಿತಾ? ಒಳಗಡೆ ಹೋಗೋಗಿಲ್ಲಮ್ಮ. ಅಣ್ಣ, ಒಂದ್ಸಲ ಆದ್ರೂ ನನ್ನ ಗಂಡನ ಮುಖ ತೋರಿಸ್ಕೊಡೋಣ. ನೋಡಮ್ಮ, ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ತಲೆಗೆ ತುಂಬಾ ಬಲವಾದ ಪೆಟ್ಟು ಬಿದ್ದಿದೆ. ಈಗ ಪೋಸ್ಟ್ಮಾರ್ಟಮ್ ಬೇರೆ. ಪೋಸ್ಟ್ಮಾರ್ಟಮ್ ಆದ ನಂತರ ನೀವು ನೋಡಿ. ಅಯ್ಯೋ ರೀ. ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಎದ್ದಳಮ್ಮ.
ಕೊನೆ ಪಕ್ಷ ಹೆಲ್ಮೆಟ್ ಆದರೂ ಹಾಕಿದ್ರೆ ಸಣ್ಣ ಪುಟ್ಟ ಗಾಯಗಳಾಗ್ತಿದ್ವು ಅಷ್ಟೇ. ಪೊಲೀಸ್ನವರು ಕುಂತ್ರು ನಿಂತರು ಹೇಳ್ತಾರೆ ಹೆಲ್ಮೆಟ್ ಹಾಕಿ ಅಂತ. ಆದರೆ ಈ ಜನರು ಅವ್ರ ಮಾತನ್ನ ಕೇಳಬೇಕಲ್ಲ, ತಮ್ಮದೇ ತಮಗೆ. ಈಗ ಕುಟುಂಬದವ್ರನ್ನೆಲ್ಲ ಸೇರಿ ಗೊಳೋ ಅಂತ ಅಳ್ಸೋದು, ತಾವೇನೋ ನೆಮ್ಮದಿಯಾಗಿ ಕಣ್ಮುಚ್ಚಿಬಿಡ್ತಾರೆ. ಆದರೆ ಹೆಂಡತಿ ಮಕ್ಕಳ ಗತಿ. ಸರ್ ಸರ್ ಏನಪ್ಪ? ಸರ್ ಆಕ್ಸಿಡೆಂಟ್ ಕೇಸ್ ಬಂದಿದೆ, ಎಮರ್ಜೆನ್ಸಿ. ಸರಿ, ಬರ್ತೀನಿ, 2 ನಿಮಿಷ. ಆಯ್ತು. ಸರ್, ಇವರು ಆಲ್ರೆಡಿ ಡೆತ್ ಆಗಿದ್ದಾರೆ. PA ಮಾಡೋಕ್ಕೆ ಹೇಳಿದ್ದೀನಿ. ನಿಮ್ಮ ಪ್ರೊಸೀಜರ್ ಏನಿದೆ ಅದು ಮಾಡ್ಕೊಳ್ಳಿ. ಅಮ್ಮ ಅಪ್ಪ ಕವ ತಗೊಂಬರ್ತಂದ್ರೆ ಇನ್ನೂ ಬಂದಿಲ್ಲಲ್ಲ, ಯಾಕೆ ಅಪ್ಪ ಇನ್ಯಾವತ್ತೂ ಬರಲ್ಲ ಕಣೋ. ಮಗನೇ ನಾ ಇಲ್ಲೇ ಇದ್ದೀನಲ್ಲೋ ಮಗನೇ. ಅಯ್ಯೋ ನಾನಾ ಇದು ಅಂದರೆ ನಾನು ಸತ್ತೋಗಿದ್ದೀನಿ. ಅಯ್ಯೋ ಎಲ್ಲ ನೋಟ್ ಮಾಡ್ಕೊಂಡಿದ್ದೀರೇನ್ರಿ? ಹಾಂ ಸರ್, ಎಲ್ಲ ಮಾಡ್ಕೊಂಡಿದ್ದೀನಿ. ಡೆತ್ ಟೈಮ್ ಅಂಡ್ ಡೇಟ್ನ ಇನ್ನೊಂದ್ಸಲ ಸರಿಯಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ ಸರ್. ಸರ್ ನಾನು ಡೆತ್ ಆಗಿಲ್ಲ, ನಾನು ಈ ಪಕ್ಕದಲ್ಲೇ ಇದ್ದೀನಿ. ನೀವ್ಯಾಕೆ ನಾನು ಗಮನಿಸ್ತಾ ಇಲ್ಲ? ಸರ್ ನಾನು ನೋಡಿ, ನಾನು ಹಿಂಗೆ ಕಾಣ್ತಾ ಇಲ್ವಾ? ಇವ್ರೆ, ನಮ್ಮ ಪ್ರೊಸೀಜರ್ಸ್ ನಾವು ಕಂಪ್ಲೀಟ್ ಮಾಡಬೇಕಲ್ಲ, ಒಂದು 5 ನಿಮಿಷ ಒಳಗಡೆ ಬನ್ನಿ. ಸರ್ ಬನ್ನಿ. ಸರ್ ಎಲ್ಲಿ ನೀವೆಲ್ಲ ನಡತ್ತಗೆ? ಪಾರಪ್ಪ ಇಲ್ಲಿ ಸ್ವಲ್ಪ ಫೋಟೋ ತೆಬಾ. ಸ್ವಲ್ಪ ಕೈ ತೋರ್ಸಿಮ್ಮ. ಹೀಗೊಂದು ಫೋಟೋ ತೆಗಿಯಪ್ಪ. ಅಪ್ಪ ಎದ್ದಳಪ್ಪ, ಅಪ್ಪ ಎದ್ದಳಪ್ಪ, ಅಪ್ಪ ಎದ್ದಳಪ್ಪ, ಎದ್ದಳ್ರಿ. ಎದ್ದಳಪ್ಪ, ಎದ್ದಳ್ರಿ. ಅಪ್ಪ ಎದ್ದಳಪ್ಪ. ಹೌದು, ಸಾಕಮ್ಮ ಈ ಕಡೆ. ಬಾರಮ್ಮ ಈ ಕಡೆ. ಆಚೆ ಇರಿ ಸ್ವಲ್ಪ. ಹಿಡಿಯಪ್ಪ ಪುಟ್ಟ, ಹಿಡಿಯಮ್ಮ, ಹೊರಗಿರಮ್ಮ. ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಕನಸ. ಅಪ್ಪ ಇಂಥ ಕೆಟ್ಟ ಕನಸು. ದೇವ್ರೆ, ರಾಕ ಏನ್ರಿ? ಪೊಲೀಸ್ನವರು ಕುಂತ್ರು ನಿಂತರು ಹೇಳ್ತಾರೆ ಹೆಲ್ಮೆಟ್ ಹಾಕಿ ಅಂತ. ಆದರೆ ಈ ಜನರು ಅವ್ರ ಮಾತನ್ನ ಕೇಳಬೇಕಲ್ಲ, ತಮ್ಮದೇ ತಮಗೆ. ಇನ್ಯಾವತ್ತೂ ನಾನು ಈ ತಪ್ಪು ಮಾಡಲ್ಲ. ಯಾವ ತಪ್ಪು? ಕೊನೆ ಪಕ್ಷ ಹೆಲ್ಮೆಟ್ ಆದರೂ ಹಾಕಿದ್ರೆ ಸಣ್ಣ ಪುಟ್ಟ ಗಾಯಗಳಾಗ್ತಿದ್ವು ಅಷ್ಟೇ. ರೀ ಏನಾಯ್ತ್ರಿ? ಏನೂ ಇಲ್ಲ, ಬರಲಾ? ಹೋಗ್ಬಿಟ್ಟು ಬನ್ನಿ, ಹುಷಾರು. ಬರ್ತೀನಿ ಮಗನೇ, ಬರ್ಬೇಕಾದ್ರೆ ನಿನ್ಗೋಸ್ಕರ ಕಾವ ತರ್ತೀನಿ, ಸರಿನಾ? ಜೀವದ ಬೆಲೆ ಹಲವು ಸಲ ಹೆಲ್ಮೆಟ್ಟಲ್ಲಿರುವುದು. ಗೊತ್ತಿಲ್ಲದ ನಾವುಗಳು ಒಂದು ಸಲದ ಹೆಲ್ಮೆಟ್ ಖರೀದಿಗೆ ಬದ್ಧತೆಗಳ ನೆಪವೊಡ್ಡುವುದಾದರೆ ತಾತ್ಕಾಲಿಕ ಸಂತೋಷದ ಖರ್ಚುಗಳ ವೆಚ್ಚ ಅನಿಯಮಿತ.